ನಮಸ್ಕಾರ. ನಾನು BM ಭಟ್, CPIM ಬೆಳ್ತಂಗಡಿ ತಾಲೂಕು ಕಾರ್ಯದರ್ಶಿ. ಬಂಧುಗಳೇ, ರೈತರ ಸಮಸ್ಯೆಗಳನ್ನು ಎತ್ತಿ ಹಿಡಿದು, ಕಾರ್ಮಿಕರ ಪ್ರಶ್ನೆಗಳನ್ನು ಎತ್ತಿ ಹಿಡಿದು CPM ಪಕ್ಷ ನಿರ್ಣಾಯಕ ಹೋರಾಟ ನಡೆಸಲಿಕ್ಕೆ ತೀರ್ಮಾನ ಕೈಗೊಂಡಿದೆ. 30/3/2026 ಸೋಮವಾರ ಬೆಳಿಗ್ಗೆ 10 ಗಂಟೆಗೆ ಬೆಳ್ತಂಗಡಿ ತಾಲೂಕು ಕಚೇರಿ ಆವರಣದೊಳಗಡೆ ರೈತರ ಮತ್ತು ಕಾರ್ಮಿಕರ ಪ್ರಶ್ನೆಯನ್ನು ಎತ್ತಿಕೊಂಡು ಸರ್ಕಾರಕ್ಕೆ ನ್ಯಾಯಯುತ ಪರಿಹಾರ ಕೊಡಲಿಕ್ಕೆ ಅಥವಾ ನ್ಯಾಯ ಇತ್ಯರ್ಥ ಮಾಡಲಿಕ್ಕೆ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಮುಖ್ಯವಾಗಿ ರೈತರ ಅಕ್ರಮ ಸಕ್ರಮ ಅರ್ಜಿಗಳು ಇವತ್ತು 91 ನಿರಂತರವಾಗಿ ಅರ್ಜಿ ಕೊಟ್ಟಿದ್ರೂ ಕೂಡ ಅದು ಇತ್ಯರ್ಥ ಆಗುವುದಿಲ್ಲ, ಹಕ್ಕುಪತ್ರ ಸಿಗುವುದಿಲ್ಲ. ಅರ್ಜಿ ಕೊಟ್ಟವನ ಅಜ್ಜನಾಗಿ ಮರಣ ಹೊಂದಿದ್ರು ಕೂಡ ಹಕ್ಕುಪತ್ರ ಕೊಡುವಂತ ವ್ಯವಸ್ಥೆ ಈ ತಾಲೂಕು ಕಚೇರಿಯಲ್ಲಿ ನಡೀತಾ ಇಲ್ಲ. ಅದೇ ರೀತಿಯಲ್ಲಿ ಅರಣ್ಯ ಇಲಾಖೆಯಲ್ಲಿ ಕಾಂಗ್ರೆಸ್ನವರು ಬಿಜೆಪಿಯವರು ಕಾಂಗ್ರೆಸ್ಗೆ ಬೈತಾರಷ್ಟೇ ವಿನಃ ನಿಜವಾದ ಮೂಲ ಸಮಸ್ಯೆ ಏನು? ಅನಾದಿ ಕಾಲದಿಂದ ಅರಣ್ಯದಲ್ಲಿ ವಾಸವಾಗಿದ್ದಾರೆ. ಅರಣ್ಯವಾಸಿಗಳೇ ಹಕ್ಕುಪತ್ರ ಕೊಡುವಂತ ಒಂದು ಅರಣ್ಯ ಕಾಯ್ದೆ ಇದೆ. ಆ ಅರಣ್ಯ ಕಾಯ್ದೆಯಲ್ಲಿ ಇರುವಂತಹ ಲೋಪದೋಷಗಳನ್ನು ಸರಿಪಡಿಸಿ ಅದನ್ನು ತಿದ್ದುಪಡಿ ಮಾಡಿ ಅರಣ್ಯವಾಸಿಗಳಿಗೆ ಹಕ್ಕುಪತ್ರ ಕೊಡುವಂತಹ ಯೋಜನೆ ರೂಪಿಸಬೇಕು. ಈಗ ಅದು ಅರಣ್ಯ ಹೌದಾ ಅಲ್ವಾ ಅಂತೇಳಿ ಅಳತೆ ಮಾಡ್ತಾ ಇದ್ದಾರೆ. ನಮಗದು ಅಗತ್ಯವೇ ಇಲ್ಲ. ಅದು ಅರಣ್ಯ ಆಗಿರ್ಲಿ, ಕಂದಾಯ ಆಗಿರ್ಲಿ, ರೈತರು ವಾಸ ಇದ್ದಾರಾ ಅಂತ ಹೇಳೋದು ಮಾತ್ರ ಮುಖ್ಯ ಇರೋದಿಲ್ಲ. ರೈತರು ವಾಸವಾಗಿದ್ರೆ ಈ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಕೇಂದ್ರ ಸರ್ಕಾರ ಅದಕ್ಕೆ ತಿದ್ದುಪಡಿ ತರಬೇಕು. ಎಂತ ಈಗ ಏನಿದೆ ಅಂದ್ರೆ 3 ತಲೆಮಾರಿನ ಸಾಕ್ಷಿ ಕೊಡಿ ಅಂತೇಳಿ, 3 ತಲೆಮಾರು ಸ್ವಾಧೀನ ಇರುವಂತ ಸಾಕ್ಷಿ ಕೊಡಬೇಕು ಅಂತೇಳಿ ಈ ಕಾಯ್ದೆ 2006 ಹೇಳ್ತಾ ಅಂತೇಳಿ. ಆದ್ರೆ ನಾವಿನ್ನು ಬ್ರಿಟಿಷ್ ಸರ್ಕಾರದ ಹತ್ರ ಹೋಗ್ಬೇಕಾ? ಅದಲ್ಲ. ನಮಗೆ ಈಗ ಯಾರು ವಾಸ ಇದ್ದಾರೆ, ಯಾರು ಅರಣ್ಯದಲ್ಲಿ ವಾಸವಾಡಿ ಕೃಷಿ ಮಾಡ್ತಾ ಇದ್ದಾರೆ, ಅವರಿಗೆ ಹಕ್ಕುಪತ್ರ ಕೊಡುವಂತ ಕೆಲಸಕ್ಕೆ ಸರಿಯಾದ ರೀತಿಯಲ್ಲಿ ಕೇಂದ್ರದ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ ತಿದ್ದುಪಡಿ ತರಬೇಕು. ಅದು ಬಿಟ್ಟು ಇಲ್ಲಿಯ ರೈತರಿಗೆ ಅಳತೆ ಮಾಡುವ, ಅದು ಕಂದಾಯವ ಅರಣ್ಯವ ಅಂತೇಳಿ ವಿಭಾಗ ಮಾಡುವ, ನಮಗೆ ಅದು ಪ್ರಶ್ನೆ ಬೇಡ. ಅದು ಅರಣ್ಯ ಆಗಿರ್ಲಿ, ಕಂದಾಯ ಆಗಿರ್ಲಿ, ಅದು ರೈತನ ಭೂಮಿ, ರೈತರ ಕೃಷಿ ಭೂಮಿ ಅಂತ ಹೇಳೋದು ಮಾತ್ರ ಮುಖ್ಯ ಆಗ್ತದೆ ಇಲ್ಲಿ. ಆದ್ರಿಂದ ರೈತರ ಸ್ವಾಧೀನ ಇರುವ ಭೂಮಿಗೆ ಹಕ್ಕುಪತ್ರ ಕೊಡಬೇಕು ಅಂತ ಹೇಳೋ ರೀತಿಯಲ್ಲಿ ಕೂಡ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಜೊತೆಗೆ 94C ಅರ್ಜಿ ಕೊಟ್ಟವನಿಗೆ, ನಿಜವಾಗಿ ಅಲ್ಲಿ ವಾಸ ಇರುವವನಿಗೆ ಗಮನಕ್ಕೆ ತಾರದೆ ತಾಲೂಕು ಕಚೇರಿ ಇವತ್ತು ತಿರಸ್ಕಾರ ಮಾಡ್ತಾ ಇದೆ, ಅದನ್ನು ತಿರಸ್ಕರಿಸ್ತಾ ಇದೆ. ಇನ್ನು ಅಪೀಲ್ ಮಾಡಬೇಕು. ಪಾಪ ಬಡ ಕಾರ್ಮಿಕ, ಬಡ ಕೂಲಿಕಾರ ಅಪೀಲ್ ಮಾಡ್ಲಿಕ್ಕೆ ಎಲ್ಲಿಂದ ಹಣ ತರಬೇಕು? ಆದ್ರಿಂದ 94C ಅರ್ಜಿಗಳನ್ನು ಮರುಪರಿಶೀಲನೆ ಮಾಡಿ ಅಲ್ಲಿ ಯಾರು ವಾಸ ಇದ್ದಾರೆ ಅವರಿಗೆ ಹಕ್ಕುಪತ್ರ ಕೊಡುವಂತ ಕೆಲಸ ಕೂಡ ತಾಲೂಕು ಆಫೀಸಿ ಮಾಡಬೇಕು. ಅದರ ಜೊತೆಗೆ ಉಚಿತವಾಗಿ ಪ್ಲಾಟಿಂಗ್ ಮಾಡಿ ಕೊಡಬೇಕು. ರೈತನ ಮನೆಗಳಿಗೆ ಯಾವತ್ತೂ ಕೂಡ ಕನ್ವರ್ಷನ್ ಕಡ್ಡಾಯ ಅಂತ ಹೇಳೋದನ್ನು ಮಾಡಬಾರದು. ಅವನ ಮನೆಗಳು ಅಲ್ಲಿ ಕೃಷಿ ಭೂಮಿಯಲ್ಲಿ ಇರ್ತದೆ, ಅದನ್ನು ಅವನಿಗೆ ಕನ್ವರ್ಷನ್ ಇಲ್ಲದೆ ಕೊಡುವಂತ ವ್ಯವಸ್ಥೆ ಪಂಚಾಯತಿಗೆ ಅಧಿಕಾರ ಕೊಡಬೇಕು ಅಂತ ಹೇಳುವ ಒತ್ತಾಯವನ್ನು ಮಾಡ್ತೇವೆ. ಅದರ ಜೊತೆಗೆ ಕಾರ್ಮಿಕರ ಪ್ರಶ್ನೆ ವ್ಯಾಪಕವಾಗಿದೆ. ಮುಖ್ಯವಾಗಿ ಬೀಡಿ ಕಾರ್ಮಿಕರಿಗೆ 1/4/2018 ನಿರಂತರವಾಗಿ ಮೋಸ ಮಾಡಿದಂತ ಹಣ 1 ಲಕ್ಷ ಬೀಡಿ ಕಟ್ಟಿದ್ರು ಕೂಡ 24,000 ರೂಪಾಯಿ ಮಾಲಕ ವರ್ಗ ಕೊಡ್ಲಿಕ್ಕೆ ಬಾಕಿ ಇದೆ ಒಂದು ವರ್ಕರಿಗೆ. ಅದನ್ನು ಕೊಡದೆ ಇವತ್ತು ಒಂದು 10 ರೂಪಾಯಿಗೆ ಒಪ್ಪಂದ ಮಾಡಿಕೊಂಡು ಅದನ್ನು ಇವತ್ತು 7 ರೂಪಾಯಿ ಕೊಡ್ತಂತೇಳಿ ಅದನ್ನು ಕೂಡ ಕೊಡದೆ 3 ವರ್ಷದ್ದು 2 ವರ್ಷದ ಬೀಡಿಗಳಿಗೆ ಇದನ್ನು ಹಂಚುತ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಂಥದ್ದು ಕಾರ್ಮಿಕರಿಗೆ ಈ ರೀತಿ ಅನ್ಯಾಯ ಆಗ್ತಾ ಇದೆ. ಅದು ಕೂಡ ಬೀಡಿ ಕೈಗಾರಿಕೆಗೆ ಕಷ್ಟ ಇದೆ. ಅವರಿಗೆ 315 ರೂಪಾಯಿ ಸಂಬಳ ಕೊಟ್ಟರೆ ಬೀಡಿ ಕಟ್ಟಿಸಲಿಕ್ಕೆ ಆಗ್ತಾ ಇಲ್ಲ, ಕೈಗಾರಿಕೆ ಉಳಿಸಲಿಕ್ಕೆ ಆಗುದಿಲ್ಲ ಅಂತೇಳಿ ಸರ್ಕಾರ ಮಾಲಕರನ್ನು ಕೂಡ ಒಪ್ಪಿಗೆ ತೆಗೆದುಕೊಂಡು 270ಕ್ಕೆ ಇಳಿಸಿದ್ರೆ, ಹಿಮ್ಮುಖವಾಗಿ ವೇತನ ನಿರ್ಧಾರ ಮಾಡಿ ಆದೇಶ ಮಾಡಿದ್ರೆ ಅದನ್ನು ಕೂಡ ಬೀಡಿ ಮಾಲಕರು ಕೊಡ್ತಾ ಇಲ್ಲ. ಅದು ಇವತ್ತು 301 ರೂಪಾಯಿ 92 ಪೈಸೆ ಕೊಡಬೇಕಾಗಿತ್ತು. ಈಗ 24, 25, 26ರಲ್ಲಿ ಪುನಃ ಅವರು 1 ಲಕ್ಷ ಬೀಡಿ ಕಟ್ಟಿದವರಿಗೆ 4,000 ರೂಪಾಯಿ ವೇತನ ಬಾಕಿ ಮಾಡಿದ್ದಾರೆ. ಅಂದ್ರೆ ಈಗ ನಾಡ್ದು 1/4/2026 ಪುನಃ 10 ರೂಪಾಯಿ 89 ಪೈಸೆ ಜಾಸ್ತಿ ಆಗ್ತದೆ. ಅಂದ್ರೆ ಕಾರ್ಮಿಕ ಸಚಿವರ ಸಮ್ಮುಖದಲ್ಲಿ ಮೀಟಿಂಗ್ ಆದ್ರೂ ಕೂಡ, ಕಾರ್ಮಿಕ ಅಧಿಕಾರಿಗಳ ಸಮ್ಮುಖದಲ್ಲಿ ಮೀಟಿಂಗ್ ಆದ್ರೂ ಕೂಡ, ಎಲ್ಲಾ ಯೂನಿಯನ್ಗಳ ಒತ್ತಾಯ ಇದ್ರೂ ಕೂಡ ಇವತ್ತು ಮಾಲಕರು ಅದನ್ನು ಜಾರಿ ಮಾಡ್ಲಿಕ್ಕೆ ಕೇಳ್ತಾ ಇಲ್ಲ ಅಂತ ಹೇಳಿದ್ರೆ ಅವರ ವಿರುದ್ಧ ಕಠಿಣವಾದ ಕ್ರಮ ಕೈಗೊಂಡು ಕಾರ್ಮಿಕರ ದುಡಿದ ವೇತನವನ್ನು ತಿಳಿಸಿಕೊಡ್ಲಿಕ್ಕೆ ಸರ್ಕಾರ ಸಿದ್ಧ ಆಗಬೇಕು. ಜೊತೆಗೆ ರಬ್ಬರ್ ಕೃಷಿಯನ್ನು ವಾಣಿಜ್ಯ ಬೆಳೆ ಅಂತೇಳಿ ಮಂಜೂರು ಮಾಡಬೇಕು. ರೈತರಿಗೆ, ಕೃಷಿಕರಿಗೆ
ಒಳ್ಳೆ ರೀತಿಯ ಸವಲತ್ತುಗಳನ್ನು ಕೊಡಲಿಕ್ಕೆ ಸರ್ಕಾರ ಮುಂದಾಗಬೇಕು ಅಂತ ಹೇಳುವ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇದೆಲ್ಲ ವಿಚಾರಗಳನ್ನು ನಾವು ಪ್ರಶ್ನೆಯಾಗಿ ತಗೊಂಡಿದ್ದೇವೆ. ಸರ್ಕಾರ ನಮ್ಮ ಬಗ್ಗೆ ಗಮನ ಕೊಡಬೇಕು. ನಾವು ಈ ಕರ್ನಾಟಕ ರಾಜ್ಯದ ಮತದಾರರಿಗೆ ಪ್ರಶ್ನೆಗಳ ಇತ್ಯರ್ಥ ಮಾಡಲಿಕ್ಕೆ ಯಾವುದೇ ಮತದಿಂದ ಗೆದ್ದಂತ ಸರ್ಕಾರ ಸಿದ್ಧ ಇಲ್ಲ. ಜನಪ್ರತಿನಿಧಿಗಳು ನಮ್ಮ ಬಗ್ಗೆ ಮಾತಾಡುವುದಿಲ್ಲ ಅಂತ ಹೇಳಿದ್ರೆ ಅಂತ ವ್ಯವಸ್ಥೆಗೆ ಧಿಕ್ಕಾರ ಇದೆ ನಮ್ಮದು. ಈ ಕಾರ್ಮಿಕರು, ರೈತರು ತಮ್ಮ ಪ್ರಶ್ನೆ ಎತ್ತಿಕೊಂಡು ಹೋರಾಟಕ್ಕೆ ಇಳಿದಿದ್ದಾರೆ. 30/3/2026 ಸೋಮವಾರ ಬೆಳಗ್ಗೆ 10 ಗಂಟೆಗೆ ನಮ್ಮ ಬೆಳ್ತಂಗಡಿ ತಾಲೂಕು ಕಚೇರಿ ಆವರಣದಲ್ಲಿ ಸೇರ್ತಾರೆ. ಅವರ ಪ್ರಶ್ನೆಗಳನ್ನು ಇತ್ಯರ್ಥ ಮಾಡಿ ಕೊಡಿ, ನಮಗೆ ನ್ಯಾಯ ಕೊಡಿ, ನ್ಯಾಯಯುತ ಸಂಬಳ ಕೊಡಿ, ನ್ಯಾಯಯುತ ಹಕ್ಕುಪತ್ರ ಕೊಡಿ, ಭೂಮಿಯ ಪ್ರಶ್ನೆ ಇತ್ಯರ್ಥಪಡಿಸಿ ಅರಣ್ಯ ಹಕ್ಕು ಕಾಯ್ದೆ ತಿದ್ದುಪಡಿ ಮಾಡಿ ಅರಣ್ಯವಾಸಿಗಳಿಗೆ ಹಕ್ಕುಪತ್ರ ಕೊಡುವ ಕೆಲಸ ಮಾಡಬೇಕು ಅಂತ ಹೇಳುವ ಒತ್ತಾಯ ಮಾಡ್ತಿದ್ದೇವೆ. ಈ ತಾಲೂಕಿನ ಎಲ್ಲ ರೈತರು, ಕಾರ್ಮಿಕರು ದೊಡ್ಡ ಸಂಖ್ಯೆಯಲ್ಲಿ ಬಂದು ಈ ಹೋರಾಟವನ್ನು ಯಶಸ್ವಿ ಮಾಡಿಕೊಡಬೇಕು ಅಂತೇಳಿ ಸಿಪಿಎಂ ಪಕ್ಷದ ಕಾರ್ಯದರ್ಶಿಯಾದ BM ಮಠ ನಾನು ತಮ್ಮೆಲ್ಲರಲ್ಲೂ ಕೂಡ ವಿನಂತಿಸ್ತೇನೆ. ನಮಸ್ಕಾರ.